ಈಗ ನಮ್ಮ ರಾಜ್ಯದ ಸಂಕ್ಷಿಪ್ತ ವಾರ್ತೆ. ಏನಪ್ಪ ಸಂಕ್ಷಿಪ್ತ ವಾರ್ತೆ ಅಂದರೆ, ಇಂದು ಬಿಡದಿನಲ್ಲಿ ಒಬ್ಬಡಿ ಭಯಂಕರವಾಗಿ ಮಾರಾಮಾರಿ ನಡೀತಾ ಇದೆ. ಬಿಡದಿನಲ್ಲಿ ಸುಮಾರು 5-6 ಹಳ್ಳಿಗಳಿಂದ ಮೆರವಣಿಗೆ ಮೂಲಕ JDSನವರು ರೋಡಲ್ಲೂ ಕಾಂಗ್ರೆಸ್ಗೆ ಧಿಕ್ಕಾರ ಕೂಗಿದ್ದಾರೆ. ಕಾಂಗ್ರೆಸ್ಗೆ ಧಿಕ್ಕಾರ ಕೂಗೋದು ಏನಕ್ಕೆ ಹೇಳಿ? ಅವ್ರು ಮಾಡ್ತಕ್ಕಂಥ ಕೆಲಸ ಸರಿ ಇಲ್ಲ. ಟೌನ್ಶಿಪ್ ಕಾರ್ಯಕ್ರಮದಿಂದ ಇವರು ಮಾಡ್ತಾ ಇರೋದು ಯಾರಿಗೆ? ಪ್ರೈವೇಟ್ಗೋಸ್ಕರ ಅಂತ, ಸರ್ಕಾರಕ್ಕೋಸ್ಕರ ಅಲ್ಲ. ಪ್ರೈವೇಟ್ಗೋಸ್ಕರ ಇವ್ರು ಯಾಕೆ ಇಷ್ಟು ಇಂಟ್ರೆಸ್ಟ್ ತಗೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸರ್ಕಾರದಲ್ಲಿ ಇದು ಒಂಥರ ಇವರಿಂದ ಸರ್ಕಾರ ಇದನ್ನು ಮಾಡಿ ಅಕ್ವೇಷನ್ ಮಾಡಿ ಪ್ರೈವೇಟ್ನವ್ರಿಗೆ ಮಾರಿಬಿಡೋದು. ಅದಕ್ಕೋಸ್ಕರವಾಗಿ ಇವರು ಮಾಡ್ತಾ ಇರೋದು. ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಹೇಳ್ತೀನಿ. ಸರಿಯಾದ ಕ್ರಮ ಯಾಕಿಲ್ಲ ಹಂಗಂದರೆ, ನಮಗೆ ಈಗಾಗಲೇ ಬೇಕಾಗಿರ್ತಕ್ಕಷ್ಟು ಜಾಗ ಸರ್ಕಾರದಿಂದ ಇದೆ. ಅರ್ಥ ಆಯ್ತಾ? ಸರ್ಕಾರದಲ್ಲಿ ನಿಲ್ಲಬೇಕಾದ ನಿಲುವು ಮತ್ತು ಸರ್ಕಾರಕ್ಕೆ ಬೇಕಾದಂಥ ಸೌಕರ್ಯಗಳು ಇದ್ರೂ ಇವರು ಈ ಥರದ್ದೊಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮವಲ್ಲ. ಅರ್ಥ ಆಯ್ತಾ? DK ಶಿವಕುಮಾರ್ಗೆ ಏನು ಬೇಕಾಗಿತ್ತು? ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿಗೆ ತಕ್ಕಂತೆ ಗೌರವವಾಗಿ ನಡ್ಕೋಬೇಕು ಅನ್ನೋದು ಇಲ್ವಾ? ಅಷ್ಟು ರೈತರು ನಮ್ಮ ಅಮೂಲ್ಯವಾದ ಭೂಮಿನಿಗ ಕಳ್ಕೊತಾ ಇದ್ದೀವಲ್ಲ ಅಂತ ಬಡ್ಕೊಂಡು ಓಡಾಡ್ತಾ ಇದ್ದಾರೆ. ನಿಮ್ಗೆ ಆದ್ರೂ ಕಿಂಚಿತ್ತು ಅದರ ಮೇಲೆ ಕರುಣೆ ಅನ್ನೋದೇ ಇಲ್ಲ. ಕರುಣೆ ಅನ್ನೋದು ಬರಲೇ ಇಲ್ಲ ನನಗೆ. 3 ದಿನದಿಂದ ನಾನು ಕೇಳಿ ಸಾಕಾಗೋಯ್ತು. ಅಣ್ಣಿಗೇರಿಯಿಂದ ಬಂದಿದ್ದಾರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು, ಅಲ್ಲಿಂದ ರೈತರುಗಳೆಲ್ಲ ಬಂದು ಇಲ್ಲಿರ್ತಕ್ಕಂಥ ಬಿಡದಿ ಟೌನ್ಶಿಪ್ಗೆ ವಿರೋಧ ಮಾಡ್ತಾ ಇದ್ದಾರೆ. ಹೆಂಗಂತಂದರೆ, ಇದು ಎಷ್ಟು ತೀವ್ರತೆ ಇದೆ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳಿ. ಈ ತೀವ್ರತೆನೀಗ ನಮ್ಮ ಇವರು ಯಾರು DK ಶಿವಕುಮಾರ್ ಅವರು, ಸರ್ಕಾರ ಆಗಲಿ ಒಂದು ಚೂರು ಅದ್ರ ಬಗ್ಗೆ ಕನಿಕರನೇ ಇಲ್ಲ. JDSನವ್ರು ಕೂಗಾಡೋದು ಬಿಡಿ, ರೈತರು ಕೂಗಾಡ್ತಾ ಇದ್ದಾರಲ್ಲ ಅನ್ನೋದಕ್ಕೆ ಬೇಕಲ್ವ? ರೈತರಿಗಾರು ಬೆಲೆ ಕೊಡಬೇಕಲ್ವ? ಇಲ್ಲಿ ಇವಾಗ ರೈತರನ್ನೆಲ್ಲ ಹೂಳೆಬ್ಸಿ ಕಳಿಸ್ಬಿಡ್ತೀರಾ. ನಾಳೆಗೆ ಯಾರು ನಿಮಗೆ ಅನ್ನ ಬೇಯಿಸಾಕೋರು? ಅನ್ನನೀಗ ದುಡ್ಡು ಕೊಡೋರು ಯಾರು? ಅಕ್ಕಿನೀಗ ದುಡಿಯೋದು. ಮತ್ತು ತೆಂಗಿನಕಾಯಿ ಬೆಳೀತಾರೆ, ಅಲ್ಲಿ ಬಾಳೆ ಬೆಳೀತಾರೆ, ಎಲ್ಲ ಅಡಿಕೆ ಬೆಳೀತಾರೆ, ಮತ್ತು ರೇಷ್ಮೆ ಬೆಳೀತಾರೆ, ಕಬ್ಬು ಬೆಳೀತಾರೆ. ಇದೆಲ್ಲ ಯಾರು ಹೊಣೆ ಇದು? ಸುಮಾರು ಈಗಾಗಲೇ ಒಂದು 5,000 ರೈತರನಿಗೆ ನೀವು ಎಬ್ಬಿಸ್ಬಿಟ್ರಿ, ಓಡಿಸ್ಬಿಟ್ರಿ. ಹಿಂಗಂತಂದರೆ ದುಡ್ಡು ಕೊಟ್ಟು ನಾಳೆ ಇನ್ಯಾರು 5,000 ಜನ ಬಂದು ಅಲ್ಲಿ ಬೆಳೆ ಬೆಳ್ಕೊಡ್ತಾರೆ? ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಲಿಲ್ಲ. ಅಲ್ಲ, ಅದು ಬೇಡ ಹಂಗಂತ ಹೇಳಿದ್ರು. ಬಿಟ್ಬಿಟ್ಟು ನಿಮ್ಮ ಕನಕಪುರದಲ್ಲೇ ಮಾಡಿ. ಕನಕಪುರ ಇದಾಗುತ್ತಾ? ಅಲ್ಲಿರೋ ರೈತರಿಗೆ ಮಾತ್ರ ಭೂಮಿ ಬೇಕು, ಇಲ್ಲಿರೋ ರೈತರಿಗೆ ಭೂಮಿ ಬೇಡ. ಇವರೇನು ನಿಮ್ಮ ಮಲತಾಯಿ ಮಕ್ಕಳನ್ನ? ಇವರು ಮಲತಾಯಿ ಧೋರಣೆ ಮಾಡೋದು ಸರಿಯಲ್ಲ DK ಶಿವಕುಮಾರ್ ಅವರೇ. ಮಲತಾಯಿ ಧೋರಣೆ ಇದು. ಒಬ್ರಿಗೊಂಥರ ನ್ಯಾಯ. ನಿಮ್ಮೂರವ್ರಿಗೆ ಮಾರಲೇಬೇಡಿ ಜಮೀನು, ನಾಳೆ ಇವತ್ತಲ್ಲ ನಾಳೆ ಜಾಸ್ತಿ ಆಗುತ್ತೆ ಹೆಂಗಂತ ಹೇಳ್ತಾ ಇದ್ದೀರ. ಇವ್ರಿಗೆ ಮಾರ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದೀರ. ಏನಿದು? ಅಲ್ಲಿಂದ ಹುಬ್ಳಿ, ಧಾರವಾಡದಿಂದ, ಅಣ್ಣಿಗೇರಿಯಿಂದ ಎಲ್ಲ ಬರಬೇಕಾಗಿತ್ತಾ? ಬೆಳಗಾಮಿಂದ ಬಂದಿದ್ದಾರೆ. ಇವತ್ತೆಲ್ಲ ಅವರ ಚಳುವಳಿಗಳನ್ನೆಲ್ಲ ನೋಡಿ ನನಗೊಂಥರ ತುಂಬ ಬೇಸರ ಆಯಿತು. ಏನಪ್ಪ ಇದು, ಇವರು ಮನಸ್ಸಿಗೆ ಹಾಕೋತಾ ಇಲ್ಲ ಅಂತ. ಅರ್ಥ ಆಯ್ತಾ? ಮತ್ತು ಎರಡನೇದು, ಕಾಂಗ್ರೆಸ್ಗೆ ಹೊಸ ನಾಯಕ ಅಧ್ಯಕ್ಷನಾಗಿ ಆಯ್ಕೆಯಾದ BK ಹರಿಪ್ರಸಾದ್ ಅವರು ತುಂಬು ಹೃದಯದ ಸ್ವಾಗತ ಅವರಿಗೆ. ಈ ಸ್ವಾಗತ ನಾನು ಏನು ಮಾಡಲಿ? ನೀವು ಯಾವ ರೀತಿ ಮುಂದೆ ನಡ್ಕೋತೀರಾ ಅನ್ನೋದು ಮುಖ್ಯ ಆಗಿದೆ. ನೀವು ಈ ಬುದ್ಧಿ ಇಲ್ಲದೆ DK ಶಿವಕುಮಾರ್ ಜೊತೆ ಹೆಂಗೆ ಕೆಲಸ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಬುದ್ಧಿ ಇದೆ ಅಂದ್ಕೊಂಡಿದ್ದೆ, ಬುದ್ಧಿ ಇಲ್ಲ ಇವ್ರಿಗೆ. ಯಾಕೆ ಹೇಳಿ ಬುದ್ಧಿ ಇಲ್ಲ? ರಾಹುಲ್ ಗಾಂಧಿ ಇವರು ಇಬ್ಬರು ಅಣ್ಣ ತಮ್ಮಂದರು. ಅದಕ್ಕೆ ಯಾಕೆಂದರೆ ಸೋನಿಯಾ ಮೇಡಮ್ ಇವ್ರ ಅಮ್ಮ ಅಲ್ವಾ? ಹಂಗಾಗಿ ನಾನು ಹೇಳ್ತಾ ಇರೋದು. ಅದರಿಂದ BK ಹರಿಪ್ರಸಾದ್
ಇವ್ರ ಮಧ್ಯೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಆದರೆ ನಿಮ್ಗೇನು ಬುದ್ಧಿ ಇದೆಯಾ? ನಿಮಗೂ ಇಲ್ಲ, ಅದು ಗೊತ್ತಿರೋಂಥ ವಿಷಯನೇ. ಅರ್ಥ ಆಯ್ತಾ? ನಿಮ್ಗೇನಾದ್ರು ಬುದ್ಧಿ ಇದ್ದಿದ್ರೆ ಯಾರು ಪ್ರಿಯಾಂಕಾ ಖರ್ಗೆಗೆ ಕರೆದ್ಬಿಟ್ಟು ಬುದ್ಧಿ ಹೇಳ್ತಾ ಇದ್ರಿ. ಇದು ಬೇಡದೇ ಇರೋ ಕೆಲಸಪ್ಪ, ನಿಮಗೆ ಇಲ್ವಲ್ಲ, ಇನ್ನು ಅವನಿಗೆಲ್ಲ ಹೇಳ್ತೀರಾ ಬೇಡದೇ ಇರೋ ಕೆಲಸ ಅಂತ. ಇದು ಕಾನೂನಿ ಚೌಕಟ್ಟಿನಲ್ಲಿ ಮಾಡೋ ಅಂಥ ಕೆಲಸ. ಕಾನೂನಿಗೆ ಓದ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಸರ್ಕಾರ ನಿಮಗೋಸ್ಕರವಾಗಿ ನೇಮಕ ಮಾಡಿರ್ತಕ್ಕಂಥ ಲಾಯರ್ಗಳ ಹತ್ರ ಡೆಬೇಟ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಅದಕ್ಕೆ RSS ಇದಕ್ಕೆ ಜಗಳಕ್ಕೆ ಕೈ ಹಾಕಿ ಅಂತ ಹೇಳ್ಕೊಡ್ಬೇಕು. ಅದು ಹೇಳಿಲ್ಲ, ಏನು ಹೇಳಲ್ಲ. ಯಾಕೆ ಹೇಳಲ್ಲ ಹೇಳಿ? ಒಟ್ಟಿನಲ್ಲೇನು ಸುದ್ದಿಲಿರ್ಬೇಕು ಅಷ್ಟೇ. ಎಲ್ಲರೂ ಕಾಂಗ್ರೆಸ್ನವರು ಅಂದರೆ ಸುದ್ದಿ ಅಂತ, ಬೇರೆ ಇನ್ನೇನು ಇಲ್ಲ. ಪತ್ರದಲ್ಲಿ ಮತ್ತು TV ನಲ್ಲಿ ಯಾವಾಗೂ ರಜಿಸ್ತಾ ಇರಬೇಕು ಒಬ್ರಿಗೊಬ್ರು, ನೀನಾ ನಾನಾ ನೀನಾ ಅಂತ. ಒಂದು ಕಡೆ ಪ್ರಿಯಾಂಕಾ ಖರ್ಗೆ, ಒಂದು ಕಡೆ DK ಶಿವಕುಮಾರ್, ಒಂದು ಕಡೆ BK ಹರಿಪ್ರಸಾದ್, ಮತ್ತು ಇನ್ನೊಂದು ಕಡೆ ಯಾರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ. ನಿನ್ನೆ ಬೈತಾ ಇದ್ರು ಗೊತ್ತಾ? ಎಷ್ಟು ಮಟ್ಟಿಗೆ ಬೈದ್ರು ಗೊತ್ತಾ? ಭಾಳ ಚೆನ್ನಾಗಿ ಬೈದರು. ನಾವೇನು ಇಲ್ಲಿ ಕಸ ಗುಡ್ಸಕ್ಕೆ ಬಂದಿದ್ದೀವ? ಏಯ್ ಕೂತ್ಕೊಳ್ರ, ಯಾರು ಯಾರೋ ಒಬ್ಬ ವ್ಯಕ್ತಿನಿಗೆ ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಾ? ನೀವು ಅದನ್ನೆಲ್ಲ ಎಲ್ಲಿ ಇಟ್ಕೋಬೇಕು ಅಲ್ಲಿ ಇಟ್ಕೊಳ್ಳಿ, ಇಲ್ಲೆಲ್ಲ ಬೇಡ, ಇದು ಪಕ್ಷದ ಕಾರ್ಯಕ್ರಮ. ಯಾರಿಲ್ಲ ಅಂದರು. ಪಕ್ಷದ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಬರೋದು. ಅಲ್ಲಿ ಯಾರೋ ಇಷ್ಟ ಆಯಿತು, ಒಬ್ಬನ ಕೂಗ್ದಪ್ಪ ಡಿ ಕೆ ಅಂದ್ಬಿಟ್ಟು. ಆ ಡಿ ಕೆ ಅಂದಕ್ಕೆ ಹೇಳ್ತಕ್ಕಂಥ ಗೌರವನ ಅದು? ಹಂಗೆಲ್ಲ ಹೇಳ್ಬೇಡ್ದಪ್ಪ, ಬಿಡಿ, ಆಯಿತು, ಒಂದು ಸತಿ ಕೂಗಾಯಿತು, ಬಿಟ್ಬಿಡಿ, ಮುಂದಕ್ಕೆ ಹೋಗೋಣ, ನಾವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಹಿಂಗಂತ ಕೇಳ್ಕೊಳ್ಳೋದು ಬಿಟ್ಬಿಟ್ಟು. ವಯಸ್ಸಾಗಿದೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ವಯಸ್ಸಾಗಿದೆ ಅಷ್ಟೇ, ಬುದ್ಧಿ ಇಲ್ಲ. ಬುದ್ಧಿ ಇದ್ದಿದ್ರೆ ಆ ಥರ ಮಾತೆಲ್ಲ ಆಡೋಲ್ಲ. ಸ್ಟುಪಿಡು, ನಾನ್ಸೆನ್ಸು ಬೇಕಾಯಿತು. ಅಲ್ಲ ರೀ, ಕಾರ್ಯಕರ್ತರು ರೀ ಅವರು, ನಿಮಗೆ ಅನ್ನದಾತರು, ನಿಮ್ಗೆ ಅನ್ನ ನೀಡಿದವರು ಅವರು. ಅವರನ್ನು ಆ ರೀತಿಯಾಗಿ ಅವಹೇಳನಾಗಿ ಮಾತಾಡ್ತಿರಂಗಂತಂದರೆ ನಿಮ್ಗೇನಾದ್ರೂ ಸ್ವಲ್ಪ ಆದರೂ ಕನಿಕರ, ಕರುಣೆ ಏನಾದ್ರು ಇದೆಯಾ? ಯಾರಾದರೂ ನಿಮ್ಗೆ ಯಾರೋ ಬುದ್ಧಿ ಹೇಳೋರು ಇದ್ದಾರಾ ಪಕ್ಕದಲ್ಲಿ? ಇಲ್ಲ. ಯಾಕೆ ಹೇಳಿ? ನಿಮ್ಮ ಜೊತೆ ಸುತ್ತ ಇರೋರು ಅವರೇ, ಎಲ್ಲ ನಿಮ್ಮಂಗೆ ಅರ್ಧಂಪರ್ಧ ತಿಳ್ಕೊಂಡವ್ರೆ. ಅದರಿಂದ ಹೆಂಗೆ ಹೇಳ್ತಾರೆ ಅವರು? ಹೇಳೋಕ್ಕೂ ಆಗಲ್ಲ, ತಿಳ್ಸೋಕ್ಕೂ ಆಗಲ್ಲ. ಹಿಂಗಾಯ್ತು ಇಷ್ಟು ವಿಷಯ. ಮತ್ತು ಇನ್ನೇನಾಯಿತು? ಏನೂ ಆಗಲಿಲ್ಲ. ಆಮೇಲೆ ಬಿ ಜೆ ಪಿಯವರು ಲಾಸ್ಟ್ಗೆ ಏನು ಮಾಡಿದ್ರು? ಆಣೆ ಪ್ರಮಾಣ ಮಾಡೋಣ. 7 ಜನ, ಯಾರು 7 ಜನ ಕ್ರಾಸ್ ವೋಟ್ ಮಾಡವ್ರೆ ಅವ್ರನ್ನೀಗ ನಾವು ಕಂಡುಹಿಡಿಯೋದಕ್ಕೆ ಯಾವ ರೀತಿ ಆಗುತ್ತೆ, ಯಾವ ಸತ್ಯ ಸಮಿತಿ ಕಥೆನೂ ನಡೆಯಲ್ಲ. ಇದೆಲ್ಲ ಏನೇ ಮಾಡಿದ್ರು ಇವರು ನಿಜ ಬಿಟ್ಕೊಡಲ್ಲ. ಹಂಗಂತ BJP ಅವ್ರು ಏನು ಮಾಡಿದ್ರು? ಈಗ ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಣೆ ಪ್ರಮಾಣ ಮಾಡಿಬಿಟ್ರೆ ಹೇಳ್ತಾರ? ಸತ್ಯ ಹೇಳ್ತಾರ? ದೇವ್ರನ್ನೆಲ್ಲ ತಮ್ಮ ಆತ್ಮಕ್ಕೆ ಅವರು ತೃಪ್ತಿಯಾಗಿ ನಡ್ಕೊಳ್ಳೋರಾದರೆ ಓಟೇ ಹಾಕಲ್ಲ ಯಾವನಿಗೂ. ಯಾಕೆ ಹೇಳಿ? ಇಲ್ಲಿ ಓಟ್ ಹಾಕ್ದಿದ್ದವನು ಅಲ್ಲಿ ಬಂದು ಸತ್ಯ ಮಾಡ್ತಾನ? ಸತ್ಯ ಮಾಡ್ತಾನೆ ಅಂತಂದರೆ ನಿಜವಾಗೂ ಮಾಡ್ತಾನ? ಮನಸ್ಸು ಒಂದು ಅಂದ್ಕೊಂಡು ಹೇಳ್ತಾನೆ, ಏನೋ ಆಗೋಯ್ತಪ್ಪ, ನನ್ನ ಕ್ಷಮಿಸು, ನಾನು ಹಿಂಗೆಲ್ಲ ಮಾಡಿಲ್ಲ, ಹಿಂಗಾಗತ್ತೆ ಅಂತ ನಂಗೆ ಗೊತ್ತಿಲ್ಲ, ಇದು ಕ್ಷಮಿಸು ತಂದೆ ಅಂತ ಕೈ ಮುಗಿದ್ಬಿಟ್ಟು ಬರ್ತಾನೆ. ಅದು ನಿಮ್ಗೆ ಗೊತ್ತಾಗತ್ತಾ? ಹಾಂ, ಬಾಯಲ್ಲಿ ಹೇಳೋದೇ ಒಂದು, ಮನಸ್ಸಲ್ಲಿ ಹೇಳೋದೇ ಒಂದು, ಆದರೆ ಏನು ಮಾಡ್ತೀರಾ? ಅದರಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗಲ್ಲ. ಅದರಿಂದ ಇವರು ಸದಾನಂದ ಗೌಡರು ಹೇಳ್ತಾಯಿದ್ರು ಯಾವುದೋ ಒಂದು TV ಚಾನಲಲ್ಲಿ, ಭಾಳ ಚೆನ್ನಾಗಿ ಹೇಳಿದ್ರು. ಛೇ ಯಾರೋ 7 ಜನಕ್ಕೋಸ್ಕರವಾಗಿ 63 ಜನನೀಗ ನಾವು ನೀವು ಸರಿ ಇಲ್ಲ ಅಂತ ಹೇಳೋದು ಸರಿನಾ ಹಂಗಂತ? ಹೌದು, ಅದೂ ಒಂಥರ ಒಳ್ಳೆ ವಿಷಯನೇ. ಆದರೆ ವಿಷಯ ಗೊತ್ತಾಗಬೇಕಲ್ಲ ನಮಗೆ. ವಿಷಯ ಹೆಂಗೆ ಗೊತ್ತಾಗುತ್ತೆ? ವಿಷಯ ಗೊತ್ತಾಗಬೇಕು ಅಂತಂದರೆ ಈ ಸತ್ಯ ಸಮಿತಿಯಲ್ಲಿ ಬಂದು ಧರ್ಮಸ್ಥಳದಲ್ಲಾರು ಆಗಲಿ, ಇನ್ನೊಂದು ಕಡೆನಾರು ಆಗಲಿ ಪ್ರಮಾಣ ಮಾಡಲೇಬೇಕಾಗತ್ತೆ. ಹೌದು, ಮಹಾನ್ ಪವಿತ್ರವಾದ ಜಾಗ ಧರ್ಮಸ್ಥಳ, ಯಾರು ಇಲ್ಲ ಅಂತ ಹೇಳಿದವರು. ಆದರೆ ದೇವ್ರು ತಾನೇ, ಎಲ್ಲಿ ನಿಂತ್ಕೊಂಡು ನೀನು ಧರ್ಮಸ್ಥಳ ಹೆಸರು ಹೇಳಿ ಇದು ಮಾಡಿದ್ರೂ ಪರವಾಗಿಲ್ಲ. ಆದರೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಏನೂ ಇಲ್ಲ. ಆದರೆ ಎಲ್ಲೇ ನಿಂತ್ಕೊಂಡು ಸತ್ಯ ಮಾಡ್ತೀನಿ ಅಂತ ಹೇಳೋ ಅಂಥ ದಮ್ಮು ತಾಕತ್ತು ಅವ್ನಿಗಿರಬೇಕಲ್ಲ. ತಪ್ಪು ಮಾಡಿದವನಿಗೆ ಅವನು ಅಲ್ಲಿ ಕೂಡ ಇದನ್ನು, ಹೌದು ನಾನು ಮಾಡಿದ್ದು ತಪ್ಪಾಯ್ತಪ್ಪ, ನಾನೇ ಮಾಡಿದ್ದು ಅಂತ ಹೇಳಿ ಇಷ್ಟೆಲ್ಲ ಧರ್ಮಸ್ಥಳ ವಿಷಯ ಎತ್ತಿದ್ರು ಇನ್ನೂ ಮೌನವಾಗಿದ್ದಾರೆ ಹೆಂಗಂತಂದರೆ ನಿಜವಾಗ ಅವರು ಅಲ್ಲಿ ಬಂದು ಪ್ರಮಾಣ ಮಾಡ್ತಾರಾ?
ಪ್ರಮಾಣ ಮಾಡಲ್ಲ. ಅಲ್ಲಿ ಬಂದು ಸುಮ್ಮನೆ ಬಂತಾರೆ, ಕೂತಿರ್ತಾರೆ, ಕೈ ಮುಗಿತಾರೆ, ಒಳಗೆ ಜಪ ಮಾಡ್ಕೋತಾರೆ. ದೇವರೇ ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸು, ನಾನೇನು ಹೇಳಲ್ಲ, ನನ್ನ ಹೊರನೋಟಕ್ಕೆ ನಾನು ಇಲ್ಲ ಅಂತ ಹೇಳ್ಕೊತೀನಿ ಅಂತ ಹೇಳ್ಕೊಂಡು ಬರ್ತಾರೆ. ಅಷ್ಟೇ ನಿಮ್ಮ ಇದು ಕಾರ್ಯಕ್ರಮ ಮುಗಿದೋಯ್ತು. ಇನ್ನೇನು ಆಗಬಹುದು? ಏನೂ ಆಗಲ್ಲ. ಅವರು ಸದಾನಂದ ಗೌಡರು ಅಶೋಕ್ಗೆ ಮತ್ತು ವಿಜೇಂದ್ರಗೆ ಕನ್ಸಲ್ಟ್ ಮಾಡಿ ಮತ್ತು ಅಶೋಕ್ ಅವರ ಕಾರ್ಯದರ್ಶಿಗೆ ಇಲ್ಲ ಸೆಕ್ರೆಟ್ರಿಗೆ ಯಾರಿಗೋ ಹೇಳಿದ್ರೆ ಅವರು ಮುಂದೆ ಫಾಲೋ ಮಾಡಬೇಕಲ್ಲ. ಯಾರೂ ಫಾಲೋ ಮಾಡದೆ ಮತ್ತೆ ಇದನ್ನೀಗ ಅಧೋಗತಿಗೆ ಬಿಟ್ಬಿಟ್ರೆ ನಿಮ್ಗೇನಾದ್ರು ಜವಾಬ್ದಾರಿ ಇತ್ತಾ? ಪಕ್ಷದ ಮೇಲೆ ಜವಾಬ್ದಾರಿ ಇರೋರು ಈ ಥರ ಮಾಡ್ತಾರಾ? ಸದಾನಂದ ಗೌಡರು ಹೇಳಿದ್ದನ್ನ ಫಾಲೋ ಮಾಡ್ಬೋದಾಗಿತ್ತಲ್ಲ. ಯಾರೋ ಹೋಗಿ ಎಲ್ಲಿ ಅದು ಯಾವುದೋ ಕಾಲೋನಿ ಹೇಳಿದ್ರು, ಇಂಥ ಬಿಲ್ಡಿಂಗಲ್ಲೇ ಆಗ್ತಾಯಿದೆ ಅಂತಲೂ ಕೂಡ ಹೇಳಿದ್ರು. ಹೋಗ್ಬೇಕಾಗಿತ್ತು ಅಲ್ಲಿಗೆ. ಸದಾನಂದ ಗೌಡರು ಹೋಗೋಕ್ಕಾಗಲ್ಲ. ಅದಕ್ಕಾಗಿ ನಿಮ್ಮದೇ ಆದ ಗೂಢಚಾರಿ ಜನಗಳವ್ರೆ, ಅವ್ರನ್ನ ಕಳಿಸ್ಬೇಕಾಗಿತ್ತು. ಅವ್ರು ಕಳಿಸಿದ್ದಿದ್ರೆ ಅದು ಇಷ್ಟೊತ್ತಿಗೆ ನ್ಯಾಯ ಮುಗಿದೋಗ್ಬಿಡೋದು. ನೀವು ಕಳಿಸಿಲ್ಲ, ಅದು ಆಗಿಲ್ಲ. ನಮಗೆ ಎಷ್ಟು ಬೇಸರ ಆಗಿದೆ ಪಬ್ಲಿಕ್ಕಿಗೆ. ಏನ್ರಿ ಇದು, ಇಂಥ ದೊಡ್ಡ ಪಕ್ಷ ಈ ಥರದ ಅವಿವೇಕಿತನದ ಕೆಲಸ ಮಾಡ್ತಾಯಿದೆ. ಇವ್ರನ್ನ ಯಾರಿಗೂ ಓಟ್ ಹಾಕೋದು? ಈಗ ನಾಳೆ ನಾವೇ ನೆಕ್ಸ್ಟ್ ಎಲೆಕ್ಷನ್ ನಡೀತದೆ 29ಕ್ಕೆ. ಆ ಎಲೆಕ್ಷನಲ್ಲಿ ಯಾರಿಗೆ ಓಟ್ ಹಾಕೋದು ನಾವು? ನಿಮ್ಮನ್ನೀಗ ಇಂಥ ಅಸಹ್ಯ ಜನಗಳಿಗೆ ನಾವು ಓಟ್ ಹಾಕಿದ್ರೆ ಆಗತ್ತಾ? ಆಗಲ್ಲ. ಬಿಡಿ, ಒಂದು ವಿಷಯ, ನಮ್ಮ ಏರಿಯಾದಲ್ಲಿ ಬಿ ಜೆ ಪಿನೇ ಗೆಲ್ಲಲ್ಲ. ಬಿ ಜೆ ಪಿಗೆ ಓಟ್ ಹಾಕೋದು ಇನ್ನೇನು ಮಾಡೋಕ್ಕಲ್ಲ. ಯಾಕೆ ಹೇಳಿ? ಜಮೀರ್ ಅಹಮದ್ ಖಾನ್ ಇದ್ದಾರೆ ಇಲ್ಲಿ. ಖಾನ್ ಇರೋದ್ರಿಂದ ಅವ್ನು ಕಾಂಗ್ರೆಸ್ನವನೇ ಗೆಲ್ಲೋದು. ಅವ್ರ ಎದುರಿಗೆ ನಾವು ಬಿ ಜೆ ಪಿಗೆ ಓಟ್ ಹಾಕಿದ್ರೆ ಯಾವುದು ಲೆಕ್ಕಕ್ಕೆ ಇಲ್ಲ ಅಲ್ಲಿ. ಅದರಿಂದ ನಮ್ಮದೇನೂ ಆಗಲ್ಲ. ಆದರೆ ನಮ್ಮ ಮನ್ಸಿಗೆ ನೋವು ಆಯಿತು ಅಷ್ಟೇ, ಬೇರೆ ಏನೂ ಆಗಲಿಲ್ಲ. ಅದೀಗ ಇನ್ನು ಎಷ್ಟು 13 ಸೀಟ್ ಆಗಿದೆ. ಇನ್ನು 20 ಮಂತ್ರಿಮಂಡಲ ರಚನೆ ಮಾಡಬೇಕು. 20 ಜನನೀಗ ಮಂತ್ರಿಮಂಡಲ ರಚನೆ ಮಾಡಿ ಮಂತ್ರಿಗಳು ಮಾಡಬೇಕು. ಅದರಲ್ಲಿ ಯಾರಿಗೆ ಏನು ಮಾಡ್ತಾರೆ ಏನು ಎತ್ತ ಇನ್ನೂ ಕಾಂಗ್ರೆಸ್ಸಿಂದ ಇದು ಸಿಕ್ಕಿಲ್ಲ. ಈಗೆಲ್ಲ ಡೆಲ್ಲಿಗೆ ಹೋಗೋರು ಹೆಂಗಂತ ಸುದ್ದಿ. ಎಷ್ಟು ಹೋದ್ರೋ ಏನಾಯಿತೋ ಗೊತ್ತಿಲ್ಲ. ಇನ್ನು ಯಾವತ್ತೂ ಸಂಪುಟ ರಚನೆ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ಹೇಳ್ತಾಯಿದ್ರು ಈಸಿಯಾಗಿ. ಎಲೆಕ್ಷನ್ ಆಗಿದ ತಕ್ಷಣ ನಾವು ಸಂಪುಟ ವಿಸ್ತರಣೆ ಅಂತ. ದಿನ ತಳ್ಳೋದು ಅಷ್ಟೇ. ದಿನ ದುಡಿದ್ರೆ ವರ್ಷ ತುಂಬುತ್ತೆ, ಇಲ್ಲ ಹೊರ್ತು ಆಗಲ್ಲ. ಇದು ಒಳ್ಳೆ ಕೆಲಸನೇ. ಇದರಿಂದ ಯಾವುದು ಸರಿ ಯಾವುದು ತಪ್ಪು ಯಾರೂ ಏನು ಹೇಳೋಕ್ಕಾಗಲ್ಲ. ಯಾಕೆ ಹಂಗಂತಂದರೆ ಅವರು ನಿಮ್ಮ ಇಷ್ಟಕ್ಕೆ ನೀವು ರಾಜಕಾರಣ ಮಾಡೋದು. ಜನರ ಹಿತಕ್ಕಾಗಿ ಮಾಡಬೇಡಿ. ಜನರಿಗೆ ಹಿತವಾಗ್ಬಿಟ್ರೆ, ಒಳ್ಳೇದಾಗ್ಬಿಟ್ರೆ ಭಾಳ ಕಷ್ಟ ಆಗುತ್ತಲ್ವ. ನಿಮ್ಮ ಹಿತಕ್ಕಾದರೆ ಮಾಡಿದ್ರೆ ದುಡ್ಡಾರು ಸಿಗುತ್ತೆ. ನಿಮ್ಗೆ ದುಡ್ಡು ಯಾವ್ದು ಕೊಡುತ್ತೆ ಅದನ್ನು ಕೆಲಸ ಮಾಡಿ. ಇನ್ನೇನು ಹೇಳೋಣ ನಾವು? ಇಷ್ಟು ಹೇಳಿ ನಾನು ನನ್ನ ಈ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ. ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.